ಕೇಳಿದ್ದೀನಿ, ಎಲ್ಲೋ ಎರಡು ಕಡೆ ವಾಟ್ಸಪ್ಪಲ್ಲಿ ಕೇಳಿದ್ದೀನಿ ಅವ್ರ ಮಾತನ್ನು. ಬಹಳ ಪ್ರಸಿದ್ಧ ವಾಗ್ಮಿಗಳಾಗಿರುವಂಥವು. ಇವತ್ತು ನಿಮ್ಮ ಸಮಾಜ, ನಮ್ಮ ಈ ಬಡಾವಣೆಯ ಸಮಾಜೋತ್ಸವಕ್ಕೆ ಅವರನ್ನ ಕರೆಸಿರುವಂಥದ್ದು ನಿಜವಾಗ್ಲೂ ಕೂಡ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಹಿರಿಯರಾಗಿರುವಂತಹ ಅನುಭವಗಳಾಗಿರುವಂತಹ ಅವರ ಮಾತುಗಳನ್ನು ನೀವೆಲ್ಲ ಕೇಳಬೇಕು. ಆ ಮೂಲಕ ನೀವೆಲ್ಲರೂ ಜಾಗೃತಿ ಉಂಟಾಗಬೇಕು ಎನ್ನುವಂತಹ ಮಾತನ್ನು ಹೇಳ್ತಾ ಅವರಿಗೆ ನಾನು ಅಭಿನಂದಿಸಿ, ಇವತ್ತು ವಿಶೇಷವಾಗಿ ಶಿವಲಿಂಗಯ್ಯ ಹಿರೇಮಠ ಸುಬೇದಾರ್ ಸುದೀರ್ಘವಾಗಿ 28 ವರ್ಷ ಕಾಲ ನಮ್ಮ ಸೇನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಸೇನೆಯ ಸೇವೆ ಎಷ್ಟಿದೆ ಅನ್ನೋದನ್ನು ನೀವೆಲ್ಲ ಗೊತ್ತಿರುವಂತಹ ಅವರು ಎಷ್ಟು ಕಷ್ಟದಲ್ಲಿ ಹಗಲು ರಾತ್ರಿ ಏನಿದೆ ಜೀವವನ್ನು ಪಣಕ್ಕಿಟ್ಟು ಅವರು ಸೇವೆಯನ್ನು ಮಾಡ್ತಾ ಇರೋದಕ್ಕೆ ನಾವು ದೇಶದೊಳಗೆ ಇವತ್ತು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಅಂತಹ ಒಂದು ದೇಶ ಸೇವೆಗೆ ತನ್ನನ್ನು ಸಮರ್ಪಣೆ ಮಾಡಿಕೊಂಡು ಇವತ್ತು ಸುದೀರ್ಘವಾಗಿ 28 ವರ್ಷ ಮುಗಿಸಿ ಇನ್ನೊಂದು ತಿಂಗಳಲ್ಲಿ ನಿವೃತ್ತರಾಗಿ ಈ ಬಡಾವಣೆಯಲ್ಲೇ ಇಲ್ಲೇ ಇರುತ್ತಾರೆ ಅವರು. ಇವ್ರ ಮೂಲಕ ಮಕ್ಕಳಿಗೆ ಶಿಸ್ತು ಕಲಿಸಿ, ಒಂದು ದೇಶಭಕ್ತಿ ಕಲಿಸಿ ಅವರು ಇರ್ತಾರೆ. ಇವರ ಸೇವೆಯನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಬೇಕಾಗಿರುವಂಥದ್ದು ಅಷ್ಟೇ ಮುಖ್ಯವಾಗಿದೆ. ಅವರನ್ನು ಇವತ್ತು ಕರೆಸಿ ಅವರಿಗೆ ಸನ್ಮಾನವನ್ನು, ಗೌರವವನ್ನು, ಏಕೆಂದರೆ ಇಂಥವ್ರಿಗೆ ಅರ್ಪಿಸಿದ್ರೆ ದೇಶಕ್ಕೆ ಅರ್ಪಿಸ್ತಾ ಇರುತ್ತೆ. ದೇಶ ಸೇವೆ ಮಾಡುವಂತಹ ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇರುವಂಥದ್ದು ಸಂತೋಷ ಅಂತ ಹೇಳ್ತಾ, ನಿಮ್ಮ ಬಡಾವಣೆಯ ಮೇಡಮ್ ಸರೋಜಮ್ಮನವರು ಸರ್ಕಾರಿ ಶಿಕ್ಷಕಿಯಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಗೌರವಿಸಿಕೊಳ್ಳುವಂತಹ ಒಂದು ಸಾಧನೆಯನ್ನು ಮಾಡಿರುವಂಥ ಹೆಣ್ಣುಮಗಳು ಅಂದರೆ ನಮ್ಮ ಸರೋಜಮ್ಮ ಅಂತ ಹೇಳಬೇಕಾಗಿರುವಂಥದ್ದು. ಅವರು ಶಾಲೆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಶಾಲೆಗೆ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಳ್ಳುವುದಕ್ಕೆ 3 ಕೋಟಿ ಮಾಡೋಣ. ನಾವು 1 ಕೋಟಿನೇ ಕಟ್ಟಕ್ಕಾಗಲ್ಲ ನಮ್ಮ ಕೈಲಿ. 3 ಕೋಟಿ ಒಂದು ಬಿಲ್ಡಿಂಗ್ ಕಟ್ಟಿ ಆ ಶಾಲೆಯನ್ನು ಅಭಿವೃದ್ಧಿಪಡಿಸೋದು, ಬೇರೆ ಬೇರೆ ಸೌಕರ್ಯಗಳನ್ನು ಒದಗಿಸುವಂಥ ಕೆಲಸವನ್ನೆಲ್ಲ ಮಾಡಿ ಭಾಳ ಒಳ್ಳೆಯ ಸಾಧನೆಯನ್ನು ಮಾಡಿರುವಂಥ ಒಬ್ಬ ಹೆಣ್ಣುಮಗಳು ಇವತ್ತು ಸರೋಜಮ್ಮನನ್ನು ಕರೆಸಿ ಅವರು ನಿವೃತ್ತ ಶಿಕ್ಷಕರಾಗಿದ್ದರೂ ಕೂಡ ಬಹಳ ಪ್ರವೃತ್ತಿಯಾಗಿ ಸಮಾಜಮುಖಿಯಾದ ಸೇವೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಅವರನ್ನು ಇವತ್ತು ಸನ್ಮಾನ ಮಾಡಿರುವಂಥದ್ದು ಕೂಡ ಅತ್ಯಂತ ಸಂತೋಷ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ